ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿ ಗುಂಡನ್ನ, ನಿಮ್ಮನೆಯ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ನಿಮ್ಮ ಬಾಯಿಗೆ ಬೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ಕಡುಬಿಗೆರೆ ಕೋಳಿ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳಿದ್ರ, ಬನ್ನಿ ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಗೋಪಿ ಸರ್, ಏನಾಗ್ತಾ ಇದ್ದೀರಾ ಈಗ? ಸರ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತೀರಾ ಸರ್? ಚಿಕನ್ ಈಗ ನಾವು ಒಂದು 12 kg ರೈಸ್ ಹಾಕ್ತಾ ಇದ್ದೀನಿ, 10 kg ಚಿಕನ್ ಹಾಕ್ತಾ ಇದ್ದೀನಿ, 22 kg ಬಿರಿಯಾನಿ ಸರ್, 3 kg ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ 3 ಲೀಟ್ರ್ ಆಯಿಲ್ ಹಾಕಿದ್ದೀನಿ. ಈರುಳ್ಳಿ ಡ್ರೈ ಆಯಿತು. ಈರುಳ್ಳಿ ಡ್ರೈ ಆದಮೇಲೆ ಈಗ ಇಷ್ಟು ಕೆಂಪಾಗಬೇಕಾ? ಇಷ್ಟು ಕೆಂಪು ಆಗಬೇಕು. ಇನ್ನು ಸೀದೋಗ್ಬಿಡ್ತದೆ. ಇಷ್ಟು ಹಾಕಿದಂಗೆ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ನಾವು ಮೆಂತ್ಯ ಇದೆ, ಮೆಂತ್ಯ ಆಮೇಲೆ ಪುದೀನ, ಮೆಣಸಿನ್ಕಾಯಿ 3 ಐಟಮ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಹುರಿದಿರ್ತೀವಿ. ಇದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ನಾವು ಅಳತೆ ಮಾಡಿ ಹಾಕತ್ತೀವಿ. 22 kg ಬಿರಿಯಾನಿಗೆ ಎಷ್ಟು ಬೇಕಿದು ಮಸಾಲ? 8 12 ಇದರಲ್ಲಿ ನಾನು 12 ಸೌಟ್ ಮಾತ್ರ ಹಾಕ್ತೀನಿ. ಮಸಾಲೆ ಹಾಕಿ ಫುಲ್ಲು ಸ್ವಲ್ಪ ಡ್ರೈ ಏನು ಮಾಡೋಂಗಿಲ್ಲ. ಟೇಸ್ಟ ಸ್ವಲ್ಪ ತಿರುಗಿಸ್ಬಿಟ್ಟು, ಸೊ ಇದಾಯಿತು. ಇದಾದ್ಮೇಲೆ ಚಿಕನ್ ಹಾಕೋಣ. ಇದು ಎಣ್ಣೆ ಸ್ವಲ್ಪ ಜಿಡ್ ಬಿಡೋ ಗಂಟ ಎಣ್ಣೆಲೇ ಬೇಯಿಸ್ಬೇಕು. ಚಿಕನ್ ಜಿಡ್ ಬಿಡೋ ಗಂಟ ಎಣ್ಣೆ ನೀಟಾಗಿ ಎಣ್ಣೆಲಿ ಬೇಯಿಸ್ಬೇಕು. ಒಂದು 10 ನಿಮಿಷ ಬೇಯಿಸ್ಬೇಕು. ಒಂದು 5 ನಿಮಿಷ 10 ನಿಮಿಷ. ನಾವು ರೈಸ್ ಹಾಕ್ತೀವಲ್ಲ, ಆ ರೈಸಿಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಚಿಕನ್ ಏನಾರ ನಾವು ಹಂಗೆ ಏನಾರು ಹಸಿದ್ರೆ ಈಗ ಹಾಕ್ಬಿಟ್ರು, ನಾವು ನೀರು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹನ್ನೆರಡು kg ಅಕ್ಕಿ ಹಾಕಿದ್ದೀನಿ. ಸ್ವಲ್ಪ ನೀರಲ್ಲಿ 2 ಸಲ ತೊಳೆದು ಈಗ ನೆನೆ ಹಾಕಬೇಕು. ಮೊದಲೇ ನೆನೆ ಹಾಕಿದ್ರೆ ಸ್ವಲ್ಪ ಮೆತ್ತಗಾದಾಗ ಹೋಗ್ತೈತೆ. ಸರ್, ನಾವು 22 kg ಬಿರಿಯಾನಿಗೆ ನಾವೇ ರೆಡಿ ಮಾಡಿರೋಂಥ ಪುಡಿನ 1 kg 100 ಗ್ರಾಮ್ ಹಾಕ್ತಾಯಿದ್ದೀನಿ. ಏನೇನಿದೆ ಸರ್ ಇದರಲ್ಲಿ? ಸರ್, ಇದರಲ್ಲಿ ಉಪ್ಪು ಎಲ್ಲ ಮಿಕ್ಸಲ್ಲಿ ನಾವು ಖಾರ, ಉಪ್ಪು, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನಾವು ರುಬ್ಬಿರೋ ಅಂಥದ್ದು. ಓಕೆ, ಧನಿಯಾ ಎಲ್ಲ ಹಾಕಿ ಎಲ್ಲ ಫುಲ್ಲು ನಾವು ಮಿಕ್ಸ್ ಮಾಡಿರೋದು. ನಾವು kg ಇಷ್ಟು ಅಂತ ಅಳತೆ ಮಾಡಿ ಹಾಕ್ತೀವಿ. ಇಷ್ಟಕ್ಕೆ ನಾವು 1 kg 100 ಗ್ರಾಮ್ ಮಾತ್ರ ಹಾಕ್ತಾ ಇದ್ದೀವಿ. 22 kg ಬಿರಿಯಾನಿಗೆ 1 kg 100 ಗ್ರಾಮ್ ಹಾಕ್ತಾ ಇದ್ದೀವಿ. 1 kg 100 ಗ್ರಾಮ್ ಹಾಕ್ತಾ ಇದ್ದೀರಾ? ಹಾಕಿ ಸರ್. ಸೊ ಮಸಾಲದಲ್ಲೇ ನೀವು ಉಪ್ಪನ್ನು ಮಿಕ್ಸ್ ಮಾಡ್ಬಿಡ್ತೀರಾ? ಏನು ಉಪ್ಪೆಲ್ಲ ನಾವು ರೆಡಿ ಮಾಡಿರ್ತೀವಿ. ಏನು ಹಾಕಂಗೆ ಇಲ್ಲ ಇದಕ್ಕೆ. ಓಕೆ, ನಾವು ಮಸಾಲೆಲ್ಲ ಹಾಕಿದ್ವಿ. ಇದಕ್ಕೆ ಉಪ್ಪು ಏನು ಅರಿಶಿನ, ಉಪ್ಪು ಏನು ಹಾಕಂಗೆ ಇಲ್ಲ. ಸರ್, 12 kg ಅಕ್ಕಿಗೆ 12 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ 2 ಲೀಟ್ರ್ ನೀರು ಹಾಕ್ತೀನಿ. ಏನಕ್ಕೆ ಚಿಕನ್ ಬೇಯಬೇಕಲ್ಲ ಒಂದು ದೃಷ್ಟಿಗೆ 2 ಲೀಟ್ರ್ ನೀರು ಎಕ್ಸ್ಟ್ರಾ ಹಾಕ್ತೀನಿ.
ಸೊ ಚಿಕನ್ ಬೆಂದಿದೆ. ಈಗ ಫುಲ್ ಚಿಕನ್ ಎಲ್ಲ ಎತ್ತಿ ಒಂದು ಪಾತ್ರೆಗೆ ಹಾಕ್ತೀನಿ. ಸರ್ ಇದಾಯಿತು, ಮಾತಾಡಲಾ? ಸರ್ ಇದಾಯಿತು. ಈಗ ಆದಮೇಲೆ ಏನಿಲ್ಲ, ಚಿಕನ್ ಎತ್ತಿರೋ ಚಿಕನ್ ಇದ್ರ ಮೇಲೆ ಹಾಕಿ ಇನ್ನು ದಮ್ ಹಾಕೋದು. ಒಂದು 12 ನಿಮಿಷ 15 ನಿಮಿಷ ದಮ್ ಹಾಕೋಕ್ಕೆ. ಇನ್ನು ಬಿರಿಯಾನಿ ಎತ್ತಿಟ್ಟು ಕೊಡೋದು. ಇವೆಲ್ಲ ಉಂಟು. ಸರ್ ಈಗ ಬಿರಿಯಾನಿ ರೆಡಿ ಇದೆ, ದಮ್ ಎತ್ತಾ ಇದ್ವಿ. ಪೇಪರ್ 2 kg ಸಿತ್ರಿಯ ಕಬಾಬ್ ಮಾಡ್ತಾಯಿದ್ವಿ. ಇದಕ್ಕೆ ಪೌಡ್ರಿದು ಪೇಸ್ಟು, ಕಬಾಬ್ ಪೌಡ್ರ್ ಇದೆ. 3 ಮೊಟ್ಟೆ ಹೊಡಿತಾ ಇದ್ವಿ. kg ಕಬಾಬ್ 3 ಮೊಟ್ಟೆನಾ? 3 ಮೊಟ್ಟೆ ಹಾಕ್ತಾಯಿದ್ವಿ. ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಹಸಿ ಚಿಲ್ಲಿ ಕಲಿಸ್ಬೇಕು. ಹಾಗೆ ಫುಲ್ ಎಲ್ಲ ಮಿಕ್ಸ್ ಮಾಡಬೇಕು. ನಮ್ಮದು ಇದರಲ್ಲಿ ಏನು ಐಟಮ್ಮು ಬೇರೆ ಏನು ಹಾಕಲ್ಲ. ನಾವು ಏನು ಹಾಕ್ತೀವಿ ಒಂದು ಏನೇ ಮಾಡ್ತಾಯಿದ್ರು ಅದೇ ಥರ ಇದು ಮಾಡ್ತಾಯಿರೋದು. ಇದಕ್ಕೇನು ಬೇರೆ ಮೆಡಿಸಿನ್ ಅದು ಇದು ಏನು ಟೇಸ್ಟಿಂಗ್ ಪೌಡ್ರು ಅದು ಏನು ಚೂರು ಮಿಕ್ಸ್ ಮಾಡಲ್ಲ. ಮೇನ್ ಮೆಣಸಿನ್ಕಾಯಿ ಮೊಟ್ಟೆ ನಾವು ಮಾಡಿರೋ ಪುಡಿ, ಮೇಯ್ನು ಪುಡಿ. ಮೆಣಸಿನ್ಕಾಯಿ ಅಂತ ನಾವು ಮಾಡಿದ್ದೀವಲ್ಲ, ನಾವು ತಯಾರಿಸೋ ಪುಡಿ ಮೇಯ್ನು, ಅದು ಮೇಯ್ನು. ನಾವು ಇದರಲ್ಲಿ ಉಪ್ಪು ಏನು ಜಾಸ್ತಿ ಹಾಕಲ್ಲ, ನೋಡಿದ್ರಲ್ಲ ಅಷ್ಟೇ ಹಾಕಿದ್ದು. ನಾವೆಲ್ಲ ಉಪ್ಪು ಎಲ್ಲ ಹಾಕಿ ರೆಡಿ ಮಾಡಿರೋ ಮಸಾಲೆ ಮೇಯ್ನು, ನಾವು ಮಾಡಿರೋ ಮಸಾಲೆ ಮೇಯ್ನು. 10 ನಿಮಿಷ ಆಯಿತು ಕಲಸಿ. ಯಾವ ಥರ ಹೀರ್ಕೊಂಡಿದೆ ಅಂತ ನೋಡಿ. ಮಸಾಲೆ ಎಲ್ಲ ಫುಲ್ಲು ಇದಾಗಿದೆ ಚಿಕನ್ಗೆ. ಈಗ ಇದು ಎತ್ತಿಟ್ಟು ಎಣ್ಣೆಗೆ ಹಾಕೋಣ.
ಚಿಕನ್ ಬಿರಿಯಾನಿ ಚಕ್ರಿಯ ಕಬಾಬ್ ಮಾಡೋದು ಭಾರಿ ಸುಲಭ. ಆದರೆ ನಿಮ್ಮನೆಯಲ್ಲಿ ಮಾಡೋದು ಕಷ್ಟ ಅನ್ನೋದಾದರೆ, ಇಲ್ಲ ಟೈಮ್ ಸಿಗಲ್ಲ ಅಂದರೆ, ಕರ್ನಾಟಕ ಬಿರಿಯಾನಿ ಅಡ್ಡ ಹೋಟೆಲಿಗೆ ಬಂದು ನನ್ನ ಕೈ ರುಚಿ ತಿನ್ನಿ. ಗೋಪಿ ಅಣ್ಣವರು ಮಾಡ್ಕೊಡೋಂಥ ಅದ್ಭುತವಾದಂಥ ಸರಳ ಚಿಕನ್ ಬಿರಿಯಾನಿ ಜೊತೆಗೆ ಒಂದು 3 ಮೊಟ್ಟೆನ ಹಾಕಿ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಂಥ ಕ್ಷತ್ರಿಯ ಕಬಾಬ್. ನೀವು ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ಫ್ರೀ ಇದ್ದರೆ ಮಾಡಿ, ಫ್ರೀ ಇಲ್ಲ ಟೈಮ್ ಇಲ್ಲ ಅಂದರೆ ಅವ್ರು ಹೇಳಿದ ಡೈಲಾಗೇನೆ, ಏನಿಲ್ಲ, ವೆರಿ ಸಿಂಪಲ್. ನಿಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ ಬಿರಿಯಾನಿ ಅಡ್ಡಕ್ಕೆ ಬನ್ನಿ, ನಮ್ಮ ಗೋಪಿ ಅಣ್ಣ ಮಾಡುವಂಥ ಬಿರಿಯಾನಿ ಕ್ಷತ್ರಿಯ ಕಬಾಬನ್ನು ತಿನ್ನಿ. ಸುಖದಿಂದ ರುಚಿ ಕೊಡುವಂಥ ಇಂಥ ಅದ್ಭುತ ಹೃದಯಗಳಿಗೆ, ವಿಶೇಷವಾಗಿ ಇಂಥ ಅದ್ಭುತ ಕನ್ನಡಿಗರಿಗೆ ನಾವು ಕನ್ನಡಿಗರು ಸಪೋರ್ಟ್ ಮಾಡದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಪಕ್ಕ ಅಚ್ಚ ಕನ್ನಡದ ಐಟಮ್ಮು ಕರ್ನಾಟಕ ಬಿರಿಯಾನಿ ಅಡ್ಡಕ್ಕೆ ಬನ್ನಿ. ಅದ್ಧೂರಿಯಾದಂಥ ಸೊಗಸಾದಂಥ ಎಲ್ಲ ರೀತಿಯಾದಂಥ ಮುದ್ದೆ, ಚಪಾತಿ, ಪರೋಟ, ಚಿಕನ್ ಐಟಮ್ಗಳು, ಮಟನ್ ಐಟಮ್ಗಳು ಎಲ್ಲ ಸಿಗತ್ತೆ. ಕಡಿಮೆ ಬೆಲೆಯಲ್ಲಿ ಅದ್ಧೂರಿ ರುಚಿ. ಹೋಟೆಲ್ ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ರುಚಿ ಅಂತೂ ಭಾಳ ದೊಡ್ಡದು ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಅಲ್ಲಿ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಅದ್ಭುತ ಹೃದಯಗಳಿಗೆ ಸಪೋರ್ಟ್ ಮಾಡಿ. ಪೀಸ್.